ಎಲ್ರಿಗೂ ನಮಸ್ಕಾರ. ನಾನು ಮದನ್ ಜಿ. ಇವತ್ತಿನ ರೆಸಿಪಿ ಎಗ್ ರೈಸ್. ಈ ಎಗ್ ರೈಸ್ ನ ಸಿಂಪಲ್ ಆಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಫ್ರೆಂಡ್ಸ್, ಮೊದಲನೇದಾಗಿ ಎಗ್ ರೈಸಿಗೆ 2 ಮೊಟ್ಟೆ ತಗೊಂಡಿದ್ದೀನಿ. ಒಂದಿರಡಲ್ಲಿ 2 ತರ ಕಟ್ ಮಾಡ್ಕೊಂಡಿದ್ದೀನಿ. ನೈಸ್ ಮತ್ತೆ ಕಡ್ಡಿ. ಹಾಗೇನೆ ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ. ಬೇವಿನ ಸೊಪ್ಪು ತಗೊಂಡಿದ್ದೀನಿ. ಉಪ್ಪು ತಗೊಂಡಿದ್ದೀನಿ. ಖಾರದ ಪುಡಿ ತಗೊಂಡಿದ್ದೀನಿ. ಅರಿಶಿನ ಪುಡಿ ತಗೊಂಡಿದ್ದೀನಿ. ಚಿಕನ್ ಮಸಾಲ ತಗೊಂಡಿದ್ದೀನಿ. ಹಾಗೇನೆ 1 ಲಿಂಬೆ ಹಣ್ಣು, ಹಾಗೆ ಎಣ್ಣೆ ತಗೊಂಡಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೋಣ. ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲೆ. ಈಗ ಅದಕ್ಕೆ 2 ತರ ಹೆಚ್ಚಿರೋ ಈರುಳ್ಳಿ ಹಾಕೋಣ, ಕಡ್ಡಿ ಮತ್ತೆ ನೈಸು. ಚೆನ್ನಾಗಿ ಫ್ರೈ ಆಗಲಿ. ಅದರಲ್ಲಿರೋ ಗಂಡಿ ಅಂಶ ಎಲ್ಲ ಬಿಡ್ಲಿ. ಈಗ ಇದಕ್ಕೆ 2 ಮೊಟ್ಟೆ ತಗೊಂಡಿದ್ವಲ್ಲ ಅದು ಹಾಕ್ತಿರೋಣ. ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಮತ್ತೆ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಅರ್ಧ ಚಮಚ ಉಪ್ಪು ಹಾಕೋಣ. ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಅರಿಶಿನ ಪುಡಿ ಹಾಕಿದಾಯ್ತು. ಈಗ ಚಿಕನ್ ಮಸಾಲ ಮತ್ತೆ ಖಾರದ ಪುಡಿ 2 ಒಟ್ಟಿಗೆ ಹಾಕಿ ಚೆನ್ನಾಗಿ ತಿರ್ಸ್ಕೊಂಡ್ಬಿಡೋಣ. ಚೆನ್ನಾಗಿ ತಿರ್ಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಅನ್ನ ಹಾಕ್ಬಿಟ್ರೆ ಹಾಕುವಂಥದ್ದೆಲ್ಲ ಹಾಕಾಯ್ತು. ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಥರ ಫ್ರೈ ಆಗಬೇಕು. ಈಗ ಇದಕ್ಕೆ ಅನ್ನ ಹಾಕೊಂಡ್ಬಿಡೋಣ. ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕೆಲ್ಲ. ಮಿಕ್ಸ್ ಆದರೆ ಚೆನ್ನಾಗಾಗುತ್ತೆ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಾಗುತ್ತೆ. ಫ್ರೆಂಡ್ಸ್, ಎಗ್ ರೈಸ್ ರೆಸಿಪಿ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.